ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 27ರಲ್ಲಿ ನಾವು ನೋಡ್ತೇವೆ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು. ಪ್ರಿಯರೇ, ಈ ಲೋಕದಲ್ಲಿ ಯಾರು ಕರ್ತನನ್ನು ಹಿಂಬಾಲಿಸ್ತಾರೋ, ಯಾರು ಕರ್ತನೊಟ್ಟಿಗೆ ಐಕ್ಯತೆಯಿಂದ ಇರ್ತಾರೋ ಅವರಿಗೆ ಬೆಳಕು ಯೆಹೋವ, ಅವರಿಗೆ ಬೆಳಕು ಕರ್ತನು. ಇಲ್ಲಿ ನಾವು ನೋಡ್ತೇವೆ, ಯೆಹೋವನು ನನಗೆ ಬೆಳಕಾಗಿದ್ದಾನೆ. ಈ ಲೋಕದಲ್ಲಿ ನಡೆಯುವಾಗ ನನಗೆ ಯಾರು ಬೆಳಕಾಗಿದ್ದಾರೆ ಅಂತಂದರೆ ಯೆಹೋವನ ಬೆಳಕಾಗಿದ್ದಾನೆ. ಅವನು ಬೆಳಕು ಮಾತ್ರ ಅಲ್ಲ, ಅವನು ರಕ್ಷಕನಾಗಿದ್ದಾನೆ. ಅವನು ರಕ್ಷಕನು ಮಾತ್ರವಲ್ಲ, ನನ್ನೊಳಗಡೆ ಚಲಿಸುವಂಥವನಾಗಿದ್ದಾನೆ. ನನ್ನೊಳಗಡೆ ಅವನು ಯಾವಾಗ ಚಲಿಸ್ತಾನೋ, ಯಾವಾಗ ಅವನ ಆಲೋಚನೆಯಾಗೆ ನಾನು ನಡೀತೇನೋ, ಆಗ ನಾನು ಯಾರಿಗೂ ಭಯಪಡುವುದಿಲ್ಲ. ನಾನು ಯಾರಿಗೂ ಭಯಪಡುವುದಿಲ್ಲ. ನಾನು ಯಾರಿಗೂ ಯಾಕೆ ಭಯಪಡುವುದಿಲ್ಲ ಅಂತಂದರೆ, ಯೆಹೋವನು ನನ್ನ ಪ್ರಾಣದ ಆಧಾರವು, ನನಗೆ ಪ್ರಾಣವನ್ನು ಕೊಟ್ಟಂಥವನು, ಜೀವದಾತನು. ನನ್ನ ಪ್ರಾಣಕ್ಕೆ ಆಧಾರನು ಯಾರು ಅಂತಂದರೆ ಅದು ಯೆಹೋವನು. ಯೆಹೋವನು ನನ್ನ ಪ್ರಾಣದ ಆಧಾರನಾಗಿರುವಾಗ ನಾನು ಯಾರಿಗೂ ಹೆದರನು, ನಾನು ಯಾರಿಗೂ ಹೆದರನು. ನನ್ನನ್ನು ಬಾಧಿಸ್ತಾ ಇರ್ತಕ್ಕಂಥ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ಪ್ರಿಯರೇ, ಈ ಸುವಾರ್ತೆಯನ್ನು ಕೇಳ್ತಾ ಇರ್ತಕ್ಕಂಥ ಮಕ್ಕಳು, ಒಂದು ವೇಳೆ ನೀವು ಯಾವುದಾದರೂ ಸಮಸ್ಯೆಯ ಸುಳಿಯಲ್ಲಿದ್ದರೆ ಕರ್ತನು ಆ ಸಮಸ್ಯೆಯ ಸುಳಿಯಿಂದ ಬಿಡಿಸುವವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯ. ಕರ್ತನು ನಮ್ಮ ವಿರೋಧವಾಗಿ ದಂಡು ಬಂದಿಳಿದರು. ದಂಡು ಅಂತಂದರೆ ಗುಂಪು, ದಂಡು, ಗುಂಪುಗಳೆಲ್ಲವನ್ನು ಸೇರಿ ಒಂದು ದಂಡು ಅಂತ ಕರೀತೇವೆ. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯ ಇಲ್ಲ. ದಂಡು ಬರಲಿ, ಆ ದಂಡು ಬಂದು ನಿನ್ನನ್ನು ದಾಳಿ ಮಾಡಲಿ, ಆದರೆ ಭಯಪಡುವ ಅಗತ್ಯ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ನೀನು ಗ್ರಹಿಸಬೇಕು ಪ್ರಿಯನೇ. ಯಾಕೆಂದರೆ ಆ ದಂಡನ್ನು ಕರ್ತನ ಏನು ಮಾಡ್ತಾನೆ ಅಂತಂದರೆ ಕಟ್ಟುತ್ತಾನೆ. ಆ ದಂಡು ನಿನಗೆ ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆ ದಂಡು ಅಷ್ಟೇ ಅಲ್ಲ, ಚತುರಂಗ ಬಲ, ಯುದ್ಧ ಸನ್ನದ್ಧವಾಗಿ ನಿಂತರು. ಎಲ್ಲ ಕಡೆಗಳಲ್ಲೂ ಚತುರಂಗ ಬಲ. ನೀನು ನಿಂತಿರುವಂಥ ಸ್ಥಳದಿಂದ ಸುತ್ತಲೂ ನಿನ್ನನ್ನು ಸೋಲಿಸುವುದಕ್ಕೆ, ನಿನ್ನನ್ನು ಮಣಿಸುವುದಕ್ಕೆ ಸಾವಿರ ದಂಡು ಬಂದು ನಿಂತುಕೊಂಡು ಯುದ್ಧ ಸನ್ನದ್ಧವಾಗಿ ನಿಂತರೂ ನೀನು ಭರವಸೆ ಉಳ್ಳವನಾಗಿರ್ತೀಯ. ನೀನು ಭರವಸೆಯನ್ನು ಕಳೆದುಕೊಳ್ಳುವುದಿಲ್ಲ. ಭರವಸೆಯನ್ನು ಯಾಕೆ ಕಳೆದುಕೊಳ್ಳುವುದಿಲ್ಲ ಅಂತಂದರೆ, ನನ್ನ ಜೀವಮಾನನೆಲ್ಲ ಯೆಹೋವನು ಮನೆ ವಾಸ ಮಾಡುತ್ತಾ ಆತನ ಪ್ರಸನ್ನತೆ ನೋಡುವುದಕ್ಕೆ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿದ್ದೇನೆ. ಪ್ರಿಯರೇ, ನಮ್ಮ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ, ನಾವು ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೆ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕು ಎಂಬ ಒಂದು ವರ ಯೆಹೋವನಿಂದ ಕೇಳಿಕೊಂಡಾಗ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಇದು ಬಹಳ ಮುಖ್ಯವಾಗಿ ಗಮನಿಸಿ. ಅಪಾಯ ಸ್ಥಳದಲ್ಲಿ ಕರ್ತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸ್ತಾನೆ. ತನ್ನ ಗುಡಾರವೆಂಬ ಆ ಗುಪ್ತ ಸ್ಥಳ ಯಾವುದಪ್ಪ ಅಂದರೆ, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸ್ತಾನೆ. ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಸಹಾಯ ಮಾಡು ದೇವರ. ಯೇಸುವೆ, ಯಾರ್ಯಾರು ದೇವರ ಇವತ್ತು ಈ ಪ್ರಾರ್ಥನೆಯನ್ನು ಕೇಳ್ತಾ ಇದ್ರು ಅವ್ರಿಗಾಗಿ ಪ್ರಾರ್ಥಿಸ್ತೇನೆ, ಅವರ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಮಕ್ಕಳಲ್ಲಿರ್ತಕ್ಕಂಥ ಭಯ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ.
ಮಕ್ಕಳ ಎಲ್ಲ ಅಗತ್ಯಗಳನ್ನು ಪೂರೈಸುವುದಕ್ಕೆ ನೀವು ಸಹಾಯ ಮಾಡಿ. ಮಕ್ಕಳಿಗೆ ಕೆಲಸಗಳು ಸಿಗಲಿ. ಮಕ್ಕಳನ್ನು ಆಶೀರ್ವದಿಸು, ಮಕ್ಕಳನ್ನು ಬಲಪಡಿಸು, ಮಕ್ಕಳನ್ನು ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.